ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಯಾವುದಪ್ಪ ಅಂತಂದಾಗ ಕರ್ನಾಟಕದ ಬಜೆಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. 2025-26ರ ಬಜೆಟ್ ಬಗ್ಗೆ ಸ್ನೇಹಿತರೆ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು. ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಬಜೆಟ್ ಗಾತ್ರ ನೋಡಿ. ಬಜೆಟ್ ಗಾತ್ರ ಅದೇ 2024-25ರ ಬಜೆಟ್ ಗಾತ್ರ ಎಷ್ಟಾಗಿತ್ತು ಅಂದಾಗ 3,71,383. ಇದು ಗೊತ್ತಿರಲಿ ಸ್ನೇಹಿತರೆ. ಹಿಂದಿನ ವರ್ಷ ಅಥವಾ ಕಳೆದ ವರ್ಷ 3,71,383 ಕೋಟಿ ಏನಾಗಿತ್ತಪ್ಪ ಅಂತಂದಾಗ ಬಜೆಟ್ ಗಾತ್ರವಾಗಿತ್ತು. ಅದೇ 2025-26ರ ಬಜೆಟ್ ಗಾತ್ರ ನೋಡಿ ಎಷ್ಟದಪ್ಪ ಅಂತಂದಾಗ 4,09,549. ಇದು ಪ್ರಸ್ತುತ 2025-26ರ ಬಜೆಟ್ ಗಾತ್ರ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಎಷ್ಟು? 4,09,549. ಹೌದಾ? 2024-25ರ ಬಜೆಟ್ ಮತ್ತು 2025-26ರ ಬಜೆಟ್ಗೆ ಎಷ್ಟು ವ್ಯತ್ಯಾಸಪ್ಪ ನಾವು ನೋಡ್ಬೋದು ಅಂದಾಗ 38,166 ಕೋಟಿ ಹೆಚ್ಚಳ ಮಾಡಲಾಗಿದೆ ನೋಡಿ ಸ್ನೇಹಿತರೆ. 38,166 ಕೋಟಿ ಬಜೆಟ್ ಗಾತ್ರವನ್ನ ಹೆಚ್ಚಿಗೆ ಮಾಡಲಾಗಿದೆ. ನೆಕ್ಸ್ಟ್, ಹೋದ ವರ್ಷ ಅಥವಾ ಕಳೆದ ಬಜೆಟ್ನಲ್ಲಿ ಸಾಲ ಎಷ್ಟಿತ್ತಪ್ಪ ಅಂತ ಕೇಳಿದಾಗ ಕರ್ನಾಟಕದ್ದು 6,65,095 ಕೋಟಿ. 6,65,095 ಕೋಟಿ 2024-25ರ ಬಜೆಟ್ದ ಸಾಲ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್, ಪ್ರಸ್ತುತ ಕರ್ನಾಟಕದ 2025-26ರ ಬಜೆಟ್ನಲ್ಲಿ ಕರ್ನಾಟಕದ ಸಾಲ ಎಷ್ಟಪ್ಪ ಅಂತಂದಾಗ 7,64,655. 7,64,655 ಕೋಟಿ ರೂಪಾಯಿ ಕರ್ನಾಟಕದ ಸಾಲ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಹಿಂದಿನ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಎಷ್ಟಿತ್ತಪ್ಪ ಅಂತ ಕೇಳಿದಾಗ 2024-25ರಲ್ಲಿ ಕರ್ನಾಟಕದ ವಿತ್ತೀಯ ಕೊರತೆ ಎಷ್ಟಿತ್ತು ಅಂದಾಗ 82,981 ಕೋಟಿ ವಿತ್ತೀಯ ಕೊರತೆ ಇತ್ತು ಕರ್ನಾಟಕದ. ಎಷ್ಟಾಗ 2024-25ರಲ್ಲಿ. ನೆಕ್ಸ್ಟ್, 2025-26ರಲ್ಲಿ ಏನಪ್ಪ ಅಂತಂದಾಗ ವಿತ್ತೀಯ ಕೊರತೆ ಎಷ್ಟಾದಂದಾಗ 90,428. 90,428 ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಈ 2025-26ರ ಬಜೆಟ್ನಲ್ಲಿ 2025-26ರ ಬಜೆಟ್ನಲ್ಲಿ ಏನಪ್ಪ ಅಂತಂದಾಗ ಗ್ಯಾರಂಟಿ ಯೋಜನೆಗಳಿಗೆ 5 ಗ್ಯಾರಂಟಿ ಯೋಜನೆಗಳಲ್ಲ, ಆ 5 ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣವನ್ನ ಮೀಸಲಿಡಲಾಗಿದೆ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್. ಹೈಯೆಸ್ಟ್ ಯಾವ್ದಂದಾಗ ಗೃಹಲಕ್ಷ್ಮಿ. ಹೈಯೆಸ್ಟ್ ಯಾವ್ದಕ್ಕಂದಾಗ ಗೃಹಲಕ್ಷ್ಮಿ. ಎಷ್ಟು ಸಾವಿರ ಕೋಟಿ ಮೀಸಲಿಡಲಾಗಿದೆ ಅಂತ ಕೇಳಿದಾಗ 28,608 ಕೋಟಿ. 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿಗೆ ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಗೃಹಜ್ಯೋತಿಗೆ 10,100 ಕೋಟಿ. ಗೃಹಜ್ಯೋತಿಗೆ ಎಷ್ಟು ಸಾವಿರ ಕೋಟಿ ಮೀಸಲಿಡಲಾಗಿದೆ ಅಂತ ಕೇಳಿದಾಗ 10,100 ಕೋಟಿ ಮೀಸಲಿಡಲಾಗಿದೆ. ನೆಕ್ಸ್ಟ್, ಅನ್ನಭಾಗ್ಯಕ್ಕೆ 2025-26ರ ಬಜೆಟ್ನಲ್ಲಿ 6,426 ಕೋಟಿ. ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಅಂಕಿ ಸಂಖ್ಯೆಗಳಲ್ಲಿ ಹೇಳಿಕೆ ರೂಪಗಳಲ್ಲಿ ಕೊಟ್ಟು ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಡ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ. ಅನ್ನಭಾಗ್ಯಕ್ಕೆ 6,426 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ನೆಕ್ಸ್ಟ್, ಶಕ್ತಿ ಯೋಜನೆಗೆ 5,300 ಕೋಟಿ. 5,300 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಶಕ್ತಿ ಯೋಜನೆ ಅಂದ್ರೇನು? ಬಸ್ಸಿನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಬಗ್ಗೆ ಸಂಬಂಧಪಟ್ಟಿದ್ದು ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಯುವ ನಿಧಿಗೆ 2025-26ರ ಬಜೆಟ್ನಲ್ಲಿ 600 ಕೋಟಿ ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಸಾವಿರ ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಅಂತ ಕೇಳಿದಾಗ 51,034 ಕೋಟಿ. 51,034 ಕೋಟಿ ಏನಪ್ಪ ಅಂತಂದಾಗ ಈ 5 ಗ್ಯಾರಂಟಿಗಳಿಗೆ ಹಣವನ್ನ ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ಹೈಯೆಸ್ಟ್ ಯಾವುದಕ್ಕೆ ಕೇಳಿದಾಗ ಗೃಹಲಕ್ಷ್ಮಿಗೆ. ಹೈಯೆಸ್ಟ್ ಯಾವ ಗ್ಯಾರಂಟಿ ಯೋಜನೆಗೆ ಹೆಚ್ಚಿನ ಅಮೌಂಟ್ ಅನ್ನ ಮೀಸಲಿಡಲಾಗಿದೆ ಕೇಳಿದಾಗ ಗೃಹಲಕ್ಷ್ಮಿಗೆ 28,608 ಕೋಟಿ ಸ್ನೇಹಿತರೆ. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇದೇ ಬಜೆಟ್ನಲ್ಲಿ 2025-26ರ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಮೀಸಲಿಟ್ಟ ಅನುದಾನ. ಶಿಕ್ಷಣಕ್ಕೆ ಮೀಸಲಿಟ್ಟ ಅನುದಾನ ಎಷ್ಟಂತ ಕೇಳಿದಾಗ 45,286 ಕೋಟಿ. 45,286 ಕೋಟಿ
ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸಿದ್ದರಾಮಯ್ಯನವರು ಇಷ್ಟು 45,286 ಕೋಟಿ ಶಿಕ್ಷಣಕ್ಕೆ ಮೀಸಲಿಟ್ಟ ಅನುದಾನ ಇದು. ಯಾವುದು 2025-26ರ ಬಜೆಟ್ನಲ್ಲಿ. ಅದೇ ಕಳೆದ ವರ್ಷ ಅಂದ್ರೆ 2024-25ರ ಬಜೆಟ್ನಲ್ಲಿ 44,422 ಕೋಟಿ ಹಣವನ್ನು ಶಿಕ್ಷಣಕ್ಕಾಗಿ ಮೀಸಲಿಡಲಾಗಿತ್ತು. ಪ್ರಸ್ತುತ 45,286 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 17,473 ಕೋಟಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮೀಸಲು ನೋಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಮೀಸಲಿಡಲಾಗಿದೆ 17,473 ಕೋಟಿ. ಅದೇ ಶಿಕ್ಷಣಕ್ಕೆ ಕೇಳಿದಾಗ 45,286 ಕೋಟಿ. ಏನಪ್ಪ ಅಂತಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ಎಷ್ಟು ತಂದಾಗ 17,473 ಕೋಟಿ ರೂಪಾಯಿ. ಅದೇ ಕಳೆದ ವರ್ಷ 2024-25ರ ಬಜೆಟ್ನಲ್ಲಿ ಕೇಳಿದಾಗ 15,145 ಕೋಟಿ ಹಣವನ್ನು ಅನುದಾನ ಮಾಡಲಾಗಿತ್ತು. ಇದಕ್ಕಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದು ಮೀಸಲಿಗಾಗಿ. ಹೌದಾ. ಅದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಮೀಸಲು 2025-26ರಲ್ಲಿ ಕೇಳಿದಾಗ 17,473 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಮಹಿಳಾ ಅಭಿವೃದ್ಧಿಗೆ ಸಿಂಹಪಾಲು. ಮಹಿಳಾ ಅಭಿವೃದ್ಧಿಗಾಗಿ ಏನಪ್ಪ ಅಂತಂದ್ರೆ 2025-26ರ ಬಜೆಟ್ನಲ್ಲಿ ಸಿಂಹಪಾಲು ಅಂದ್ರೆ ಅತಿ ಹೆಚ್ಚು ಮಹಿಳೆಯರ ಅಭಿವೃದ್ಧಿಗಾಗಿ ಹಣವನ್ನು ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ನೋಡ್ರಿ, ಬಜೆಟ್ನಲ್ಲಿ ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಿಂಹಪಾಲು ದೊರೆತಿದೆ. ಒಟ್ಟಾರೆ 94,084 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ನೋಡಿ. ಇಂಪಾರ್ಟೆಂಟ್. ಹೈಯೆಸ್ಟ್ ಯಾವುದು ಕತ್ತಂದಾಗ ಮಹಿಳಾ ಅಭಿವೃದ್ಧಿಗೆ ನೋಡಿ 94,084 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ನೆಕ್ಸ್ಟ್ ಅದರಲ್ಲಿ ಗೃಹಲಕ್ಷ್ಮಿಯ ಪಾಲು ಎಷ್ಟು ಕೇಳಿದಾಗ 28,608 ಕೋಟಿ ರೂಪಾಯಿ. ಹೌದಾ. ನೋಡಿ, ಮಹಿಳೆಯರಿಗಾಗಿ ಅತಿ ಹೆಚ್ಚು ಒತ್ತು ನೀಡಿದ ಬಜೆಟ್ ನೋಡಿ ಸ್ನೇಹಿತರೆ. ಇದು ಮಹಿಳೆಯರ ಬಜೆಟ್ ಅಂತ ಕರಿಬಹುದು. ಹೌದಾ. ನೆಕ್ಸ್ಟ್ ನೋಡಿ, ಮಹಿಳೆಯರ ಉದ್ಯಮಶೀಲತೆ ಹೆಚ್ಚಿಸಲು ರಾಜ್ಯ ಮಟ್ಟದಲ್ಲಿ ಅಕ್ಕ ಕೋಆಪರೇಟಿವ್ ಸೊಸೈಟಿ ಸ್ಥಾಪಿಸಲಾಗಿದೆ ನೋಡಿ. ಇಂಪಾರ್ಟೆಂಟ್. ಇದು ನೆನಪಿಟ್ಕೋರಿ ಸ್ನೇಹಿತರೆ, ನೋಟ್ ಮಾಡಿ ಇಟ್ಕೊಳ್ಳಿ. ಅದು ಉದ್ಯಮಶೀಲತೆ ಹೆಚ್ಚಿಸಲು ರಾಜ್ಯ ಮಟ್ಟದಲ್ಲಿ ಅಕ್ಕ ಕೋಆಪರೇಟಿವ್ ಸೊಸೈಟಿ ಸ್ಥಾಪಿಸಲಾಗುತ್ತಿದೆ ನೋಡಿ. ಮಹಿಳೆಯರ ಉದ್ಯಮಶೀಲತೆಯನ್ನು ಹೆಚ್ಚಿಸಲು ಯಾವುದನ್ನ ಸ್ಥಾಪಿಸಲಾಗತ್ತೆ ಕೇಳ್ತಾನೆ ಸ್ನೇಹಿತರೆ ಕ್ವಶನ್. ರಾಜ್ಯ ಮಟ್ಟದಲ್ಲಿ ಅಕ್ಕ ಕೋಆಪರೇಟಿವ್ ಸೊಸೈಟಿಗಳನ್ನ ಸ್ಥಾಪನೆ ಮಾಡಲಾಗ್ತಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಇದು. ಈ ಸಾಲಿನ ಅಂದ್ರೆ 2025-26ರ ಸಾಲಿನ ಬಜೆಟ್ನಲ್ಲಿ ಮಹಿಳಾ ಉದ್ದೇಶಿತ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಒಟ್ಟು ಹಣ ಯಾವುದಕ್ಕೆ ಎಷ್ಟು ಕೇಳಿದಾಗ 94,084 ಕೋಟಿ. 94,084 ಕೋಟಿ ರೂಪಾಯಿ. ನೆಕ್ಸ್ಟ್ ಮಕ್ಕಳ ಉದ್ದೇಶಿತ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಒಟ್ಟು ಮೊತ್ತ ಎಷ್ಟು ಕೇಳಿದಾಗ 62,033 ಕೋಟಿ. ನೋಡಿ, ಮಕ್ಕಳ ಉದ್ದೇಶಿತ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಒಟ್ಟು ಹಣ ಯಾವ್ದು ಎಷ್ಟು ಕೇಳಿದಾಗ 62,033 ಕೋಟಿ ರೂಪಾಯಿ. ಅದೇ 2025-26ನೇ ಸಾಲಿನ ಬಜೆಟ್ನಲ್ಲಿ ಮಹಿಳಾ ಉದ್ದೇಶಿತ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಒಟ್ಟು ಹಣ 94,084 ಕೋಟಿ ರೂಪಾಯಿ. ನೆನಪಿರಲಿ ಸ್ನೇಹಿತರೆ, ಮಹಿಳೆಯರಿಗೆ ಈ ಬಜೆಟ್ನಲ್ಲಿ ಸಿಂಹಪಾಲನ್ನ ನೀಡಲಾಗಿದೆ ನೋಡಿ ಸ್ನೇಹಿತರೆ. ಮಹಿಳೆಯರ ಉದ್ಯಮಶೀಲತೆಯನ್ನು ಹೆಚ್ಚಿಸಲು ಯಾವುದನ್ನ ಸ್ಥಾಪಿಸಲಾಗುತ್ತದೆ ಸ್ನೇಹಿತರೆ? ಅಕ್ಕ ಕೋಆಪರೇಟಿವ್ ಸೊಸೈಟಿಗಳನ್ನ ಸ್ಥಾಪಿಸಲಾಗ್ತಾ ಇದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ 26,735 ಕೋಟಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗೆ ಮೀಸಲಿಟ್ಟ ಅನುದಾನ. 2025-26 ಬಜೆಟ್ನಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಮೀಸಲಿಟ್ಟ ಹಣ ಎಷ್ಟು ಕೇಳಿದಾಗ 26,735 ಕೋಟಿ. ನೆಕ್ಸ್ಟ್ ನೀರಾವರಿಗೆ ಹಂಚಿಕೆ ಮಾಡಲಾಗಿರುವ ಹಣ. ಕರ್ನಾಟಕದ ನೀರಾವರಿ ಅಭಿವೃದ್ಧಿಗೆ ಹಂಚಿಕೆ ಮಾಡಲಾಗಿರುವ ಹಣ ಎಷ್ಟು ಕೇಳಿದಾಗ 22,181 ಕೋಟಿ. ನೋಡಿ, ನೀರಾವರಿಗೂ ಸಹ ಅತಿ ಹೆಚ್ಚು ಏನಪ್ಪ ಅಂತಂದಾಗ ಈ ಬಜೆಟ್ನಲ್ಲಿ ಒತ್ತನ್ನು ನೀಡಲಾಗಿದೆ ನೋಡಿ ಸ್ನೇಹಿತರೆ. ನೀರಾವರಿಗೆ ಹಂಚಿಕೆ ಮಾಡಿದ ಒಟ್ಟು ಹಣ ಎಷ್ಟು ಕೇಳಿದಾಗ 22,181 ಕೋಟಿ. ಅದೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಮೀಸಲಿಟ್ಟ ಒಟ್ಟು ಅನುದಾನ ಕೇಳಿದಾಗ 26,735 ಕೋಟಿ. ನೆಕ್ಸ್ಟ್ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಹಂಚಿಕೆಯಾದ ಹಣ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಹಂಚಿಕೆಯಾದ ಒಟ್ಟು ಹಣ ಎಷ್ಟು ಕೇಳಿದಾಗ 7,145 ಕೋಟಿ. 7,145 ಕೋಟಿ
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಹಂಚಿಕೆ ಮಾಡಲಾಗಿದೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, 2025-26ನೇ ಸಾಲಿನ ಆರಂಭಿಸಲಾಗುವ ಪ್ರಗತಿಪಥ ರಸ್ತೆ ಯೋಜನೆ ನೋಡಿ. ಪ್ರಗತಿಪಥ ಯಾವುದಕ್ಕೆ ಸಂಬಂಧಪಟ್ಟದನ್ನ ಇದೊಂದು ರಸ್ತೆ ಯೋಜನೆ. ಈ ಯೋಜನೆಗೆ ಅನುದಾನ ಎಷ್ಟು 1000 ಕೋಟಿ ಅನುದಾನ ನೀಡಲಾಗಿದೆ ಈ ಬಜೆಟ್ನಲ್ಲಿ ಕೇಳಿದಾಗ 5200 ಕೋಟಿ ನೋಡಿ. ಅದು ಪ್ರಗತಿಪಥ ರಸ್ತೆ ಯೋಜನೆಗೆ 2025-26ನೇ ಸಾಲಿನ ಬಜೆಟ್ನಲ್ಲಿ ಎಷ್ಟು 1000 ಕೋಟಿ ಹಣ ಮೀಸಲಿಡಲಾಗಿದೆ ಅಂತ ಕೇಳಿದಾಗ 5200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ನೋಡ್ರಿ, ರಸ್ತೆಗಳನ್ನೋದು ನಮ್ಮ ದೇಹದಲ್ಲಿರುವ ನರನಾಡಿಗಳಂತೆ ಸ್ನೇಹಿತರೆ. ಅದು ಎಷ್ಟು ವೇಗವಾಗಿ ಸರಕು ಮತ್ತು ಸರಕುಗಳನ್ನು ರಫ್ತು ಮಾಡಲಾಗುತ್ತದೆ ನೋಡಿ ಸ್ನೇಹಿತರೆ. ಇವೆಲ್ಲ ನಮ್ಮ ನಾಡಿಗಳಲ್ಲಿ ನರಗಳಲ್ಲಿ ಓಡಾಡುವಂತ ಒಂದು ರಕ್ತ ಇದ್ದಂತೆ ದೇಶದ ಮೂಲೆ ಮೂಲೆಗೂ ಸಹ ನಮ್ಮ ಕರ್ನಾಟಕದ ವಸ್ತುಗಳನ್ನ ನಾವು ಏನು ಮಾಡ್ಬೋದು, ರಫ್ತು ಮಾಡ್ಬೋದು, ಆಮದು ಮಾಡ್ಕೋಬಹುದು ಸ್ನೇಹಿತರೆ. ಅದಕ್ಕೆ ಅತ್ಯಂತ ಪ್ರಮುಖವಾದ ಒಂದು ಯಾವ ನರನಾಡಿಗಳಂತೆ ಕೆಲಸ ಮಾಡುವಂತ ಕಾರ್ಯ ನಮ್ಮ ರಸ್ತೆಗಳದಾಗಿರುತ್ತೆ ಸ್ನೇಹಿತರೆ, ಇಂಪಾರ್ಟೆಂಟ್. ಪ್ರಗತಿಪಥ ರಸ್ತೆ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟದ ಕೇಳಿದಾಗ ಇದೇ ರಸ್ತೆ ಯೋಜನೆಗೆ ಸಂಬಂಧಪಟ್ಟ ನೋಡಿ ಸ್ನೇಹಿತರೆ. ಯಾವುದು ಪ್ರಗತಿಪಥ ಅನ್ನೋದು. ಅದಕ್ಕೆ ಎಷ್ಟು ಕೋಟಿ ಮೀಸಲಿಡಲಾಗಿದೆ ಅಂತ ಕೇಳಿದಾಗ ಬಜೆಟ್ನಲ್ಲಿ 5200 ಕೋಟಿ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಜಲಜೀವನ್ ಮಿಷನ್ ಯೋಜನೆಗೆ ಮೀಸಲಿಟ್ಟ ಒಟ್ಟು ಅನುದಾನ 2025-26ನೇ ಬಜೆಟ್ನಲ್ಲಿ ಒಟ್ಟು ಎಷ್ಟು ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಅಂತ ಕೇಳಿದಾಗ 6050 ಕೋಟಿ. ಇದು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್. ಜಲಜೀವನ ಮಿಷನ್ ಯಾವಾಗ ಜಾರಿಗೆ ಬಂತು ಅದು ಸಹ ನೋಡ್ಕೊಳ್ಳಿ. ಎಷ್ಟು ಕೋಟಿ ಇತ್ತೀಚೆಗೆ 2025-26ನೇ ಬಜೆಟ್ನಲ್ಲಿ ಕರ್ನಾಟಕ ಎಷ್ಟು 1000 ಕೋಟಿ ಮೀಸಲಿಡಲಾಗಿದೆ ಅಂತ ಕೇಳಿದಾಗ 6050 ಕೋಟಿ ರೂಪಾಯಿಗಳು ಜಲಜೀವನ ಮಿಷನ್ ಯೋಜನೆಗೆ ಮೀಸಲಿಟ್ಟ ಹಣವಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಸಣ್ಣ ನೀರಾವರಿ ಇಲಾಖೆ ಆರಂಭಿಸಲಿರುವ ಹೊಸ ಕಾಮಗಾರಿಗಳಿಗೆ ಮೀಸಲಿಟ್ಟ ಹಣ ಎಷ್ಟು ಕೇಳಿದಾಗ 2000 ಕೋಟಿ ರೂಪಾಯಿ. 2000 ಕೋಟಿ ರೂಪಾಯಿ ಏನಪ್ಪಾ ಅಂತಂದಾಗ ಸಣ್ಣ ನೀರಾವರಿ ಇಲಾಖೆ ಆರಂಭಿಸಲಿರುವ ಹೊಸ ಕಾಮಗಾರಿಗಳಿಗೆ ಮೀಸಲಿಟ್ಟ ಹಣವಾಗಿದೆ. ಹೌದಾ. ಜಲಜೀವನ ಮಿಷನ್ ಯೋಜನೆಗೆ 6050 ಕೋಟಿ ರೂಪಾಯಿ, ಪ್ರಗತಿಪಥ ರಸ್ತೆ ಯೋಜನೆಗೆ 5200 ಕೋಟಿ ರೂಪಾಯಿಗಳನ್ನ ಈ ಬಜೆಟ್ ನಲ್ಲಿ ಮೀಸಲಿಡಲಾಗಿದೆ ಸ್ನೇಹಿತರೆ. ಎಲ್ಲಾ ಆಯಾಮದಲ್ಲೂ ಸಹ ಈ ಬಜೆಟ್ ಅನ್ನ ಮಂಡಿಸಿದ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂತಂದ್ರೆ CM ಸಿದ್ದರಾಮಯ್ಯ ಸಲ್ತದ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಾಲ ಕಾರ್ಮಿಕರ ಸೌಲಭ್ಯ ನೋಡಿ. ಬೀದಿ ಬದಿ ಏನು ವ್ಯಾಪಾರ ಮಾಡ್ತಾರಲ್ಲ, ಯಾವ ಯೋಜನೆ ಅಡಿ ಅಂತ ಕೇಳಿದಾಗ PM ಸ್ವನಿಧಿ ಯೋಜನೆಯಡಿ ಸಾಲ ಗರಿಷ್ಠ ಮಿತಿಯನ್ನು ತಲುಪಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಕೊಡುಗೆ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಪ್ರಕಟಿಸಿದೆ ನೋಡಿ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಬೀದಿ ಬದಿ ವ್ಯಾಪಾರ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಯೋಜನೆ ಯಾವ್ದು ಕೇಳಿದಾಗ ಅವರಿಗೆ ಸಾಲವನ್ನ ನೀಡುವ ಯೋಜನೆ ಯಾವ್ದಂದ್ರೆ PM ಸ್ವನಿಧಿ ಯೋಜನೆ ಅಂತೇಳಿ ಗೊತ್ತಿರಲಿ. ಅವರಿಗೂ ಸಹ ಈ ಬಜೆಟ್ ನಲ್ಲಿ ಅತಿ ಹೆಚ್ಚು ಪಾಲನ್ನ ನೀಡಿದ್ದಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಮೊದಲು ನೋಂದಾಯಿತ ಕಟ್ಟಡ ಕಾರ್ಮಿಕರು ಸಹಜ ಮರಣ ಹೊಂದಿದಾಗ, ಮೊದಲು ನೋಡಿ ಸ್ನೇಹಿತರೆ, ನೋಂದಾಯಿತ ಕಟ್ಟಡ ಕಾರ್ಮಿಕರು ಸಹಜ ಮರಣ ಹೊಂದಿದಾಗ ನೀಡುತ್ತಿದ್ದ 75,000 ನೆರವನ್ನು 1.5 ಲಕ್ಷಕ್ಕೆ ಏರಿಸಲಾಗಿದೆ ನೋಡಿ ಸ್ನೇಹಿತರೆ. 75,000ದಿಂದ 1.5 ಲಕ್ಷಕ್ಕೆ ಏರಿಸಲಾಗಿದೆ. ಹೌದಾ. ಈಗ ನೋಂದಾಯಿತ ಕಟ್ಟಡ ಕಾರ್ಮಿಕರು ಸಹಜವಾಗಿ ಮರಣ ಹೊಂದಿದಾಗ ಅವರಿಗೆ 75,000 ರೂಪಾಯಿ ನೀಡಲಾಗ್ತಿತ್ತು ಮೊದಲ. ಇತ್ತೀಚೆಗೆ ಈ ಬಜೆಟ್ ನಲ್ಲಿ 1.5 ಲಕ್ಷಕ್ಕೆ ಏರಿಸಲಾಗಿದೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಲಸದ ಸ್ಥಳದಲ್ಲಿ ಮರಣ ಹೊಂದುವ ಕಾರ್ಮಿಕರ ಅವಲಂಬಿತರಿಗೆ ನೀಡಲಾಗುತ್ತಿದ್ದ ಪರಿಹಾರದ ಮೊತ್ತವು 5 ಲಕ್ಷದಿಂದ 8 ಲಕ್ಷಕ್ಕೆ ಏರಿಸಲಾಗಿದೆ ನೋಡಿ ಸ್ನೇಹಿತರೆ. ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ಒಬ್ಬ ಕಾರ್ಮಿಕ ಮರಣ ಹೊಂದಿದ್ದಾರೆ, ಅವನಿಗೆ ಮೊದಲು ಏಟ್ ಕೊಡಲಾಗುತ್ತಿತ್ತು ಅಂದಾಗ 5 ಲಕ್ಷ ರೂಪಾಯಿ ಹಣವನ್ನ ಸಹಾಯಧನವಾಗಿ ನೀಡಲಾಗುತ್ತೆ ಅವ್ರ ಕುಟುಂಬಕ್ಕೆ. ಅದನ್ನ 8 ಲಕ್ಷಕ್ಕೆ ಈ ಬಜೆಟ್ ನಲ್ಲಿ ಏನಪ್ಪಾ ಅಂತಂದಾಗ ಏರಿಸಲಾಗಿದೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೋಡ್ರಿ, ಮೊದ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕ ಒಬ್ಬ ಸಹಜವಾಗಿ ಮರಣ ಹೊಂದ್ರೆ 75,000 ರೂಪಾಯಿ ಕೊಡ್ತಿದ್ರು ಮೊದ್ಲ.
ಅದನ್ನು ಈ ಬಜೆಟ್ನಲ್ಲಿ 1.5 ಲಕ್ಷಕ್ಕೆ ಏರಿಸಲಾಗಿದೆ. ನೆಕ್ಸ್ಟ್, ಕೆಲಸದ ಸ್ಥಳದಲ್ಲೇ ಮರಣ ಹೊಂದಿದ ಒಬ್ಬ ಕಾರ್ಮಿಕನಿಗೆ ಮೊದಲು ಏನು ಮಾಡ್ತಿರೋದು ಅಂದಾಗ 5 ಲಕ್ಷ ರೂಪಾಯಿ ನೀಡಲಾಗ್ತಿತ್ತು. ಅದನ್ನು ಇತ್ತೀಚೆಗೆ 8 ಲಕ್ಷಕ್ಕೆ ಏರಿಸಲಾಗಿದೆ ನೋಡಿ ಸ್ನೇಹಿತರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಹೃದಯ ರೋಗ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗೆ ಹೆಚ್ಚುವರಿಯಾಗಿ 5 ಲಕ್ಷ ನೀಡಲಾಗ್ತಿತ್ತು. ಹೌದಾ ನೋಡ್ರಿ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಹೃದಯ ರೋಗ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೆಚ್ಚುವರಿಯಾಗಿ 5 ಲಕ್ಷ, ಇತರೆ ಕಾಯಿಲೆಗಳಿಗೆ ಹೆಚ್ಚುವರಿಯಾಗಿ 2 ಲಕ್ಷ ನೀಡಲು ಮುಂದಾಗಿರುವ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ನೋಡ್ರಿ. ಮೊದಲು ಏನು ಮಾಡ್ತಿದ್ದಾರೆ ಅಂತಂದಾಗ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಕಡಿಮೆ ಅಮೌಂಟನ್ನು ನೀಡಲಾಗ್ತಿತ್ತು ಅವರಿಗೆ. ಅದ ಹೃದಯ ರೋಗ ಬಂದಾಗ ಅಥವಾ ಕ್ಯಾನ್ಸರ್ ಚಿಕಿತ್ಸೆಗೆ ಅವರಿಗೆ ಕಡಿಮೆ ಅಮೌಂಟನ್ನು ನೀಡಲಾಗ್ತಿತ್ತು. ಈ ಬಜೆಟ್ನಲ್ಲಿ 5 ಲಕ್ಷ ರೂಪಾಯಿಯನ್ನು ನೀಡಲಾಗ್ತದೆ ನೋಡಿ ಸ್ನೇಹಿತರೆ. ಕ್ಯಾನ್ಸರ್ಗಾಗಿ 2 ಲಕ್ಷ ರೂಪಾಯಿಗಳನ್ನು ಅವರಿಗೆ ನೀಡಲಾಗ್ತದ. ಯಾರಿಗೆ? ಕಾರ್ಮಿಕರಿಗೆ. ಗೊತ್ತಿರಲಿ ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ, ನೋಟ್ ಮಾಡಿಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ರೈಲ್ವೆ ಯೋಜನೆಗಳಿಗೆ 600 ಕೋಟಿ ರೂಪಾಯಿ ಮೂಲ ಸೌಕರ್ಯ ಕಲ್ಪಿಸುವ ಒಂದು ಆದ್ಯತೆ ನೋಡಿ. ರೈಲ್ವೆ ಯೋಜನೆಗಳಿಗೆ 600 ಕೋಟಿ ಮೂಲ ಸೌಕರ್ಯ ಕಲ್ಪಿಸಲು ಆದ್ಯತೆ. ಇದು 2025-26ನೇ ಬಜೆಟ್ನಲ್ಲಿ. ನೆಕ್ಸ್ಟ್, ಇಲ್ಲಿ ಏನು ಕ್ವಶನ್ ಕೇಳ್ತಾನೆ ನೋಡಿ ಸ್ನೇಹಿತರೆ. ರೈಲ್ವೆ ಯೋಜನೆಗಳಿಗೆ ಎಷ್ಟು ಕೋಟಿ ಮೀಸಲು ಇಡಲಾಗಿದೆ ಕೇಳ್ತಾನ? 600 ಕೋಟಿ ಮೀಸಲು ಇಡಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ವಾಯು ವಿಮಾನ ನಿಲ್ದಾಣಗಳನ್ನು ಏನಪ್ಪ ಅಂತಂದಾಗ ನಿರ್ಮಿಸಲು ಕೆಲವು ಜಿಲ್ಲೆಗಳಲ್ಲಿ ಹೂಡಿಕೆಯನ್ನು ಮಾಡಲಾಗಿದೆ ನೋಡಿ ಸ್ನೇಹಿತರೆ. ಹೌದಾ? ವಿವಿಧ ರೈಲ್ವೆ ಯೋಜನೆಗಳ ಜೊತೆಗೆ 219 ಕೋಟಿ ಅಂದಾಜು ವೆಚ್ಚದ ರಾಯಚೂರು ವಿಮಾನ ನಿಲ್ದಾಣ ಕಾಮಗಾರಿ ಈವರೆಗೆ 53 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲಾಗುತ್ತಿದ್ದು ಸ್ನೇಹಿತರೆ, ಅದಕ್ಕೆ 219 ಕೋಟಿ ಅಂದಾಜು ವೆಚ್ಚ ಮಾಡಲಾಗಿತ್ತು. ಅದಕ್ಕೆ ಇಲ್ಲಿವರೆಗೆ 53 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ನಮ್ಗೇನು ಗೊತ್ತಿರ್ಬೇಕು, ಇಲ್ಲಿ ಯಾವ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗುತ್ತಿದೆ ಅಂತೇಳಿ ಗೊತ್ತಿರಬೇಕು. ಯಾವ್ಯಾವ ಜಿಲ್ಲೆಗಳ ಅಂತ ಕೇಳಿದಾಗ ರಾಯಚೂರು, ವಿಜಯಪುರ, ನಮ್ದು ಬಿಟ್ರ ಮೈಸೂರು. ಇತ್ತೀಚೆಗೆ ಹೌದಾ, ರಾಯಚೂರು, ವಿಜಯಪುರ, ನೊಂದು ಮೈಸೂರು ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ, ಇಂಪಾರ್ಟೆಂಟ. ನೆಕ್ಸ್ಟ್ ನೋಡಿ, ರೂಪಾಯಿ ಜಮೆ ಅಂದ್ರೆ ಎಲ್ಲಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಅಂತ ಗೊತ್ತಿರಲಿ ಸ್ನೇಹಿತರೆ. ರೂಪಾಯಿಯಲ್ಲಿ ಅಳತೆ ಮಾಡಲಾಗುತ್ತೆ, ಪೈಸೆಗಳಲ್ಲಿ. ಹೌದಾ? ಅತಿ ಹೆಚ್ಚು ತೆರಿಗೆ ಆದಾಯದಿಂದ 52% ನಮ್ಮ ಬಜೆಟ್ಗೆ ಜಮೆ ಆಗಿದೆ ನೋಡಿ ಸ್ನೇಹಿತರೆ. 2024-25 ಬಜೆಟ್ ವಿವರ. ನೆಕ್ಸ್ಟ್, ಸಾಲ 27% ಗೊತ್ತಿರಲಿ. ಕೇಂದ್ರ ಪಾಲಿನ ತೆರಿಗೆ 13%. ಕೇಂದ್ರ ಸರ್ಕಾರದ ಸಹಾಯ ಅನುದಾನ 4, ರಾಜ್ಯ ತೆರಿಗೆಯೇತರ ರಾಜಸ್ವ 4% ಅಂತೇಳಿ ಗೊತ್ತಿಲ್ಲ. ಅತಿ ಹೆಚ್ಚು ಯಾವುದರಿಂದ ಅಮೌಂಟ್ ಜಮಾ ಆಗೋದು ಕೇಳಿದಾಗ ತೆರಿಗೆ ಆದಾಯದಿಂದ, 2ನೇದು ಸಾಲ, 3ನೇದು ಕೇಂದ್ರದ ಪಾಲಿನ ತೆರಿಗೆ, 4ನೇದು ಯಾವುದಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಸಹಾಯ ಅನುದಾನ. ನೆಕ್ಸ್ಟ್ ನೋಡಿ, 2025-26ನೇ ಬಜೆಟ್ನಲ್ಲಿ ವೆಚ್ಚ 2025-26ನೇ ಬಜೆಟ್ನಲ್ಲಿ ವೆಚ್ಚ ಯಾವ ಕ್ಷೇತ್ರಕ್ಕೆ ಎಷ್ಟು ವೆಚ್ಚ ಮಾಡಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಕೃಷಿ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ 14%, ಇತರೆ ಆರ್ಥಿಕ ಸೇವೆಗಳು 14%, ಸಮಾಜ ಕಲ್ಯಾಣ ಇಲಾಖೆ 15%, 18% ಎಷ್ಟಪ್ಪ ಅಂತಂದ್ರೆ ಯಾವುದಕ್ಕಂದಾಗ ಇತರೆ ಸಾಮಾನ್ಯ ಸೇವೆಗಳಿಗೆ. ನೆಕ್ಸ್ಟ್ 18% ಸಾಲ ಮರುಪಾವತಿಗೆ, ಇನ್ನು 3% ನೀರು ಪೂರೈಕೆ ಮತ್ತು ನೈರ್ಮಲ್ಯ, ಇನ್ನು 3% ಏನಪ್ಪ ಅಂತಂದ್ರೆ ಇತರ ಸಾಮಾಜಿಕ ಸೇವೆಗಳು. ಆರೋಗ್ಯಕ್ಕೆ 5% ಮೀಸಲಿಡಲಾಗಿತ್ತು, ವೆಚ್ಚ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ಶಿಕ್ಷಣಕ್ಕೆ 10%, ಶಿಕ್ಷಣಕ್ಕೆ 10% ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಸ್ನೇಹಿತರೆ, ಗ್ರಾಮೀಣ ಜನರ ಜೀವನ ಸುಸ್ಥಿರಗೊಳಿಸಲು ಸಂಕಲ್ಪ ತೊಟ್ಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲ್ಯಾಣ ಪಥ ಯೋಜನೆಯಡಿ 1,000 ಕೋಟಿ ರೂಪಾಯಿ ಮೊತ್ತದ 286 ರಸ್ತೆ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವುದಾಗಿ ಘೋಷಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 38 ವಿಧಾನಸಭೆ ಕ್ಷೇತ್ರಗಳಲ್ಲಿ ಕಲ್ಯಾಣ ಪಥ
ಜಾರಿಗೆ ನೋಡಿ. ಕಲ್ಯಾಣ ಪಥ ಒಂದು ರಸ್ತೆ ಯೋಜನೆ, ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕಾಗಿ ಒಂದು ಹಮ್ಮಿಕೊಂಡ ಯೋಜನೆ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಅಂತೇಳಿ. ಅದಕ್ಕೆ ಎಷ್ಟು ಅಮೌಂಟನ್ನು ಇಡಲಾಗಿದೆ ಕೇಳಿದಾಗ 1000 ಕೋಟಿ ಹಣವನ್ನ ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಎಷ್ಟು ವಿಧಾನಸಭೆ ಕ್ಷೇತ್ರಗಳಲ್ಲಿ ಕೇಳಿದಾಗ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ 1000 ಕೋಟಿ ಅನುದಾನದೊಂದಿಗೆ 286 ರಸ್ತೆ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು ಕಲ್ಯಾಣ ಪಥ ಎಂಬ ಯೋಜನೆ ಅಡಿಯಲ್ಲಿ ಈ ಯೋಜನೆ ಇದು ಪ್ರಗತಿಯನ್ನ ನಾವು ಕಾಣಬಹುದು ಸ್ನೇಹಿತರೆ. ನೆಕ್ಸ್ಟ್, ಈ ಬಜೆಟ್ನಲ್ಲಿ 2025-26ನೇ ಬಜೆಟ್ನಲ್ಲಿ ರೇಷ್ಮೆಗೆ ಯಾವ ರೀತಿಯಾದ ಕೊಡುಗೆಯನ್ನು ನೀಡಿದ್ದಾರೆ ನೋಡಿ ಸ್ನೇಹಿತರೆ. ಮಧ್ಯಮ ವರ್ಗದ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 120 ಕೊನೆಗಳ ಸ್ವಯಂಚಾಲಿತ ರೀಲಿಂಗ್ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ. ಡೈರೆಕ್ಟ್ ಇದೇ ಹೇಳಿಕೆಗಳನ್ನ KS ಫಿಲಿಮ್ಸ್ ಅಲ್ಲಿ ಕೊಟ್ಟು ಕೇಳ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ. ನೆಕ್ಸ್ಟ್, ರಾಮನಗರ ಸಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಅಭಿವೃದ್ಧಿಗೆ 250 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಸಿಡ್ಲಘಟ್ಟೆಯಲ್ಲಿ ಬರ್ತದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಂಪಾರ್ಟೆಂಟ್. ಸಿಡ್ಲಘಟ್ಟ ಯಾವ ಇದಕ್ಕೆ ಪ್ರಸಿದ್ಧಿ ಆಗ್ಯದ, ರೇಷ್ಮೆಗೆ ಪ್ರಸಿದ್ಧಿ ಆಗ್ಯದ. ಅಲ್ಲಿ ಇತ್ತೀಚೆಗೆ ಹೈಟೆಕ್ ರೇಷ್ಮೆ ಗೂಡನ್ನ ಮಾರುಕಟ್ಟೆಯನ್ನ ಅಭಿವೃದ್ಧಿಪಡಿಸೋದಕ್ಕಾಗಿ 250 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ ನೋಡಿ ಸ್ನೇಹಿತರೆ. ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಬೆಳೆಗಳ ಕುರಿತು ನಿಖರ ತೀರ್ಮಾನಕ್ಕಾಗಿ ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರ ಸ್ಥಾಪನೆ. ಬೆಳೆಗಳ ಕುರಿತು ನಿಖರ ತೀರ್ಮಾನಕ್ಕಾಗಿ ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರ ಸ್ಥಾಪನೆ. ಈ ಬಜೆಟ್ನಲ್ಲಿ ಇಷ್ಟು ಮಹತ್ವವಾದ ಬಜೆಟ್ ಇದೆ ಸ್ನೇಹಿತರೆ. ಸಂಪೂರ್ಣವಾಗಿ ಏನಪ್ಪಾ ಅಂತಂದಾಗ ಎಲ್ಲ ವಲಯಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ ಸ್ನೇಹಿತರೆ. ಅದನ್ನು ಅನುಷ್ಠಾನಕ್ಕೆ ತಂದ್ರೆ ಒಂಥರ ಅಭಿವೃದ್ಧಿ ಮತ್ತು ಕರ್ನಾಟಕದ GDPಯಲ್ಲಿ ನಾವು ಬೆಳವಣಿಗೆಯನ್ನು ನಾವು ಕಾಣಬಹುದು ನೋಡಿ ಸ್ನೇಹಿತರೆ. ರಾಮನಗರ ಮತ್ತು ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಅಭಿವೃದ್ಧಿಗೆ 250 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ತೋಟಗಾರಿಕೆಯಲ್ಲಿ 95 ಕೋಟಿ ವೆಚ್ಚದಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ 2 ಜಾರಿಗೆ ನೋಡಿ. ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ 2 ಜಾರಿಯನ್ನ ತರಲಾಗಿದೆ ಈ ಬಜೆಟ್ನಲ್ಲಿ. 2025-26ನೇ ಬಜೆಟ್ನಲ್ಲಿ ಯಾವ ಯೋಜನೆಯನ್ನ ತೋಟಗಾರಿಕೆಗೆ ಸಂಬಂಧಪಟ್ಟ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಕೇಳಿದಾಗ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ 2 ಅನ್ನ ಜಾರಿಗೆ ತರಲಾಗಿದೆ 95 ಕೋಟಿ ರೂಪಾಯಿ ವೆಚ್ಚದಲ್ಲಿ. ನೆಕ್ಸ್ಟ್, ಭೌಗೋಳಿಕ ಗುರುತಿಸುವಿಕೆ ಅಥವಾ GI ಟ್ಯಾಗ್ ಹೊಂದಿದ ಹಾಗೂ ದೇಶೀಯ ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆಗೆ ಬೀಜ ಬ್ಯಾಂಕ್ಗಳನ್ನ ಸ್ಥಾಪಿಸಲಾಗುತ್ತಿದೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಸಂರಕ್ಷಣೆಗೆ ಬೀಜ ಬ್ಯಾಂಕ್ ಅನ್ನ ಸ್ಥಾಪಿಸಲಾಗಿದೆ. ನೋಡಿ, ಕ್ವಶನ್ ಏನ್ ಕೇಳ್ತಾನ, ಭೌಗೋಳಿಕ ಗುರುತಿಸುವಿಕೆ ಟ್ಯಾಗ್ ಹೊಂದಿದ ಹಾಗೂ ದೇಶೀಯ ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆಗೆ ಬೀಜ ಬ್ಯಾಂಕ್ ಅನ್ನ ಇತ್ತೀಚೆಗೆ ಸ್ಥಾಪಿಸಲಾಗಿದೆ. ಹೌದಾ? ಯಾವ ಬ್ಯಾಂಕ್ ಅನ್ನ ಸ್ಥಾಪಿಸಲಾಗಿದೆ ಅಂತ ಕ್ವಶನ್ ಕೇಳ್ತಾನ. ಬೀಜ ಬ್ಯಾಂಕ್ ಅನ್ನ ಸ್ಥಾಪಿಸಲಾಗಿದೆ. ಸ್ನೇಹಿತರೆ, 2025-26ನೇ ಬಜೆಟ್ನಲ್ಲಿ ಕೃಷಿಗೆ ಯಾವ ರೀತಿಯಾದ ಕೊಡುಗೆಯನ್ನ ನೀಡ್ತಾ ಹೋಗಿದ್ದಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಕೃಷಿಗೆ ಕರ್ನಾಟಕದಲ್ಲಿ 10 ಕೃಷಿ ಹವಾಮಾನ ವಲಯಗಳಲ್ಲಿ ಸಮಗ್ರ ಕೃಷಿ ಅಭಿವೃದ್ಧಿ ಮಾದರಿ ಪ್ರಾತ್ಯಕ್ಷಿಕ ತಾಕುಗಳ ಅಭಿವೃದ್ಧಿ. ಕರ್ನಾಟಕದಲ್ಲಿ ಎಷ್ಟು ಕೃಷಿ ಹವಾಮಾನ ವಲಯಗಳು ಕಂಡುಬರ್ತಾವ ಕೇಳಿದಾಗ 10 ಕೃಷಿ ಹವಾಮಾನ ವಲಯಗಳು ಕಂಡುಬರ್ತಾವ. ಗೊತ್ತಿರಲಿ ಸ್ನೇಹಿತರೆ. ಅವುಗಳಿಗೆ ಪ್ರಾತ್ಯಕ್ಷಿಕ ತಾಕುಗಳ ಅಭಿವೃದ್ಧಿಯನ್ನ ಆ ವಲಯಗಳಲ್ಲಿ ಅಭಿವೃದ್ಧಿಯನ್ನ ಕೈಗೊಳ್ಳುವುದು. ನೆಕ್ಸ್ಟ್, 5,000 ಕಿರು ಆಹಾರ ಸಂರಕ್ಷಣಾ ಘಟಕ ಸ್ಥಾಪನೆ ನೋಡಿ. 5,000 ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಈ ಬಜೆಟ್ ಮಂಡಿಸಿದ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್, ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಫಿನೋಟೈಪಿಕ್ ಸೌಲಭ್ಯ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರ. ಏನ್ ಕ್ವಶನ್ ಕೇಳ್ತಾನ, 2025-26ನೇ ಬಜೆಟ್ನಲ್ಲಿ ಯಾವ ಸ್ಥಳದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸುವುದರ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಕೇಳಿದಾಗ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸುವುದರ ಕುರಿತು ಮಾತನಾಡಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಕೃಷಿ ಸಂಶೋಧನಾ ಕೇಂದ್ರವನ್ನ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಸ್ಥಾಪಿಸಬೇಕಂತೇಳಿ 2025-26 ಬಜೆಟ್ನಲ್ಲಿ ಮಂಡಿಸಲಾಗಿದೆ ಅಂತ ಕೇಳಿದಾಗ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ. ನೆಕ್ಸ್ಟ್, ಪಶುಸಂಗೋಪನೆಗೆ ಯಾವ ರೀತಿಯಾದ ಕೊಡುಗೆಯನ್ನು
ನೀಡಿದ್ದಾರೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟಾ. ಅಕಾಲಿಕ ಸಾವು ಸಂದರ್ಭದಲ್ಲಿ ಪರಿಹಾರ ಮೊತ್ತ ನೋಡ್ರಿ, ಹಸು ಆಗಲಿ, ಎಮ್ಮೆ ಆಗಲಿ, ಕುರಿ, ಮೇಕೆ ಯಾವುದೇ ಒಂದು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಅಥವಾ ಸಿಡಿಲಿನಿಂದ ಮರಣ ಹೊಂದಿದರೆ ಅವುಗಳಿಗೆ ನೋಡಿ, ಹಸು, ಎಮ್ಮೆ, ಎತ್ತುಗಳು ಸತ್ತರೆ 15,000 ಸಹಾಯಧನವನ್ನು ನೀಡುವುದು. ಕುರಿ ಮೇಕೆಗಳಿಗೆ ಕುರಿ ಮೇಕೆಗಳ ಸಾವನ್ನು ಒಪ್ಪಿದರೆ 7,500, ಕುರಿ ಮೇಕೆ ಮರಿಗಳಿಗೆ 5,000ಕ್ಕೆ ಹೆಚ್ಚಳ. ನೋಡ್ರಿ, ಅನುಗ್ರಹ ಯೋಜನೆ ಅಡಿಯಲ್ಲಿ ಈ ರೀತಿಯಾದ ಯೋಜನೆಯನ್ನು ನಾವು ಕಾಣಬಹುದು ಸ್ನೇಹಿತರೆ, ಇಂಪಾರ್ಟೆಂಟಾ. ಅಕಾಲಿಕ ಸಾವು ಸಂದರ್ಭದಲ್ಲಿ ಪರಿಹಾರ ಮೊತ್ತ ಹಸು, ಎಮ್ಮೆ ಸತ್ತರೆ 15,000 ರೂಪಾಯಿ, ಕುರಿ ಮೇಕೆಗಳು ಮರಣ ಹೊಂದಿದರೆ 7,500 ರೂಪಾಯಿ, ಕುರಿ ಮೇಕೆ ಮರಿಗಳಿಗೆ 5,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್, ರಾಜ್ಯದ ಪ್ರಗತಿ ಪಥ ಅಂತೇಳಿ ಗೊತ್ತಿರಲಿ, ಇಂಪಾರ್ಟೆಂಟಾ. ದೇಶದ ಒಟ್ಟು ಆಂತರಿಕ ಉತ್ಪನ್ನ ಅಥವಾ GDP ಅಂತ ಕರಿತೀವಿ ಸ್ನೇಹಿತರೆ. ರಾಜ್ಯವು ಅದರಲ್ಲಿ ಕೊಡುಗೆ ಎಷ್ಟು ನೀಡಿದಪ್ಪ ಅಂತ ಕೇಳಿದಾಗ ನೋಡ್ರಿ, ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ರಾಜ್ಯವು 8.4% ಕೊಡುಗೆ ನೀಡಿದೆ 2024-25 ಸಾಲಿನಲ್ಲಿ. ಆ ಮೂಲಕ 2024-25 ಸಾಲಿನಲ್ಲಿ ದೇಶದ GDP ಬೆಳವಣಿಗೆ ದರಕ್ಕಿಂತ 1% ಅಂಶಗಳಷ್ಟು ಅಧಿಕ ಬೆಳವಣಿಗೆ ದರವನ್ನು ರಾಜ್ಯವು ದಾಖಲಿಸಿದೆ. ಕೃಷಿ ಕ್ಷೇತ್ರದಲ್ಲಿಯೂ ರಾಜ್ಯವು ಉತ್ತಮ ಸಾಧನೆ ತೋರಿದೆ. ದೇಶದ ಕೃಷಿ ಬೆಳವಣಿಗೆ ದರಕ್ಕಿಂತ ಅಧಿಕವಿದೆ. ದೇಶದ ಕೃಷಿ ಬೆಳವಣಿಗೆ ದರಕ್ಕಿಂತ ರಾಜ್ಯದ ಕೃಷಿ ಬೆಳವಣಿಗೆ ದರ ಅಧಿಕವಾಗಿದೆ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಈ ರೀತಿಯಾದ ಕ್ವಶನ್ಗಳನ್ನು ಸಹ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ, ಇಂಪಾರ್ಟೆಂಟ್. ಅದೇ 2023-24ನೇ ಕೃಷಿ ಕ್ಷೇತ್ರದ ಬೆಳವಣಿಗೆ ದರವು ಎಷ್ಟಾಗಿತ್ತು ಅಂತ ಕೇಳಿದಾಗ ಋಣಾತ್ಮಕವಾಗಿತ್ತು, -4.9 ಆಗಿತ್ತು ಸ್ನೇಹಿತರೆ. ಅದು ಈಗ ಚೇತರಿಕೆಗೊಂಡಿದೆ ನೋಡಿ ಸ್ನೇಹಿತರೆ. ಎಷ್ಟಪ್ಪ ಅಂತಂದಾಗ 4%ಗೆ ಏರಿಕೆಯಾಗಿದೆ ನೋಡ್ರಿ. ರಾಜ್ಯದ GDP ಬೆಳವಣಿಗೆ ದರ 7.4, ದೇಶದ GDP ಬೆಳವಣಿಗೆ ದರ 6.4 ಅಂತ ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್. ದೇಶದ GDP ಬೆಳವಣಿಗೆ ದರ ಎಷ್ಟಂದಾಗ 6.4, ರಾಜ್ಯದ GDP ಬೆಳವಣಿಗೆ ದರ 7.4. ನೆಕ್ಸ್ಟ್, ಕೃಷಿಗೆ ಸಂಬಂಧಿಸಿದ ಏನಪ್ಪ ಅಂತಂದ್ರೆ ವಿವರ ಅಂತೇಳಿ ಗೊತ್ತಿರಲಿ. ರಾಜ್ಯ ಕೃಷಿಯಲ್ಲಿ ನೀಡಿದ ಕೊಡುಗೆ ಎಷ್ಟಪ್ಪ ಅಂತಂದ್ರೆ 4%, ದೇಶ 3.8. ದೇಶಕ್ಕಿಂತ ರಾಜ್ಯದ ಕೃಷಿಯ ಬೆಳವಣಿಗೆ ದರ ನಾವು ಹೆಚ್ಚಿಗೆ ಕಾಣಬಹುದು ಸ್ನೇಹಿತರೆ, 4%, ದೇಶದ್ದು 3.8. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಸ್ನೇಹಿತರೆ, ಕೈಗಾರಿಕೆಯಲ್ಲಿ ಕರ್ನಾಟಕದ ಕೊಡುಗೆ ಎಷ್ಟಪ್ಪ ಅಂತಂದಾಗ 5.8% ಕೊಡುಗೆಯನ್ನು ನೀಡ್ತಾ ಇದೆ. ದೇಶ 6.2. ಹೌದಾ, ಕೈಗಾರಿಕೆಯಲ್ಲಿ ದೇಶಕ್ಕಿಂತ ಕಡಿಮೆ ಇದೆ ಯಾವುದು, ಕರ್ನಾಟಕ 5.2, ದೇಶ 6.2 ಅದು ಪ್ರೆಸೆಂಟ್. ನೆಕ್ಸ್ಟ್, ಸೇವಾ ವಲಯದಲ್ಲಿ ದೇಶಕ್ಕಿಂತ ಅತಿ ಹೆಚ್ಚು ಕೊಡುಗೆಯನ್ನು ಕರ್ನಾಟಕ ನೀಡ್ತಾ ಬಂದಿದೆ ಸ್ನೇಹಿತರೆ. ಅಂದ್ರೆ ದರದಲ್ಲಿ ದೇಶಕ್ಕಿಂತ ಅತಿ ಹೆಚ್ಚು ನೀಡೋಕ್ಕಾಗಲ್ಲ, ಆದರೆ ಏನಪ್ಪ ಅಂತಂದ್ರೆ ದರಗಳಲ್ಲಿ ಅಂತ ನೋಡಿದಾಗ ಅತಿ ಹೆಚ್ಚು ಏನಪ್ಪ ಅಂತಂದಾಗ ರಾಜ್ಯ ಏನಪ್ಪ ಅಂತಂದ್ರೆ ಸೇವಾ ವಲಯದಲ್ಲಿ ಕೊಡುಗೆ ನೀಡಿದೆ 8.9. ದೇಶದ ಕೇಳಿದಾಗ 7.2. ಸೇವಾ ವಲಯದಕ್ಕೆ ದೇಶದ ಕೊಡುಗೆ 7.2, ರಾಜ್ಯ 8.9 ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಕೈಗಾರಿಕೆಗಳಿಗೆ ಸಿಕ್ಕಿದ್ದೇನು ಅಂದ್ರೆ ಈ 2025-26ನೇ ಬಜೆಟ್ನಲ್ಲಿ ಕೈಗಾರಿಕೆಗಳಿಗೆ ಸಿಕ್ಕ ಹಣ ಎಷ್ಟು, ಅಥವಾ ಅಲ್ಲಿ ಯಾವ ರೀತಿಯಾದ ಅಭಿವೃದ್ಧಿಯನ್ನು ಕೈಗೊಳ್ಳೋಕ್ಕಾಗಿ ಈ 2025-26ನೇ ಬಜೆಟ್ನಲ್ಲಿ ಅನುದಾನವನ್ನು ನೀಡಲಾಗಿದೆ ಅಂತೇಳಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಸಣ್ಣ ಮತ್ತು ಅತಿ ಸಣ್ಣ ನೋಡ್ರಿ, ಅತಿ ಸಣ್ಣ ಮತ್ತು ಮಾಧ್ಯಮ ಪ್ರಮಾಣದ ಉದ್ಯಮಿಗಳಿಗೆ 185 ಕೋಟಿ ನೋಡ್ರಿ. MSMEಗಳಿಗೆ ಎಷ್ಟು ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಅಂತ ಕೇಳಿದಾಗ 185 ಕೋಟಿಯನ್ನು ಮೀಸಲಿಡಲಾಗಿದೆ ಸ್ನೇಹಿತರೆ, ಯಾವುದು 2025-26ನೇ ಬಜೆಟ್ನಲ್ಲಿ. ನೆಕ್ಸ್ಟ್, ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿ ಅನುದಾನವನ್ನು ಈ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ನೆಕ್ಸ್ಟ್, 70 ಕೋಟಿ ರೂಪಾಯಿ ಕಬ್ಬು ಕಟಾವು ಯಂತ್ರ ಸ್ಥಾಪಿಸಲು ನೆರವು. ಹೌದಾ, ಗೊತ್ತಿರಲಿ. ನೆಕ್ಸ್ಟ್, ಇಂಪಾರ್ಟೆಂಟ್, ಈ ಬಿದಿರಿ ಕಲೆ ಮತ್ತು ಶ್ರೀಗಂಧದ ಕಲಾಕೃತಿ ಕಚ್ಚಾ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ನೀಡಲು ಅನುದಾನ 1 ಕೋಟಿ ರೂಪಾಯಿ. ಇಂಪಾರ್ಟೆಂಟ್ ಸ್ನೇಹಿತರೆ, ಬಿದಿರಿ ಕಲೆ ಬಿದಿರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು, ಶ್ರೀಗಂಧ ಕಲಾಕೃತಿ ಮೈಸೂರಿಗೆ ಸಂಬಂಧಪಟ್ಟಿದ್ದು, ಇವೆರಡಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್.
ನೆಕ್ಸ್ಟ್ ಕೋಲಾರದ ಶಿವಾರ ಪಟ್ಟಣದ ಕೈಗಾರಿಕಾ ಪ್ರದೇಶದ PP ಮಾದರಿಯಲ್ಲಿ ಸುಸ್ಥಿರ ಕೈಗಾರಿಕಾ ಪಾರ್ಕ್ ನಿರ್ಮಾಣ. ಹೌದಾ, ಕೋಲಾರದ ಶಿವಾರ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ PP ಮಾದರಿಯ, ಹೌದಾ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. PP ಅಂದರೆ ಇಂಪಾರ್ಟೆಂಟ್, ಅದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಗೊತ್ತಿರಲಿ. ಹೌದಾ, ಈ ಮಾದರಿಯಲ್ಲಿ ಕೋಲಾರ ಜಿಲ್ಲೆಯ ಶಿವಾರ ಪಟ್ಟಣದಲ್ಲಿ ಕೈಗಾರಿಕಾ ಪಾರ್ಕನ್ನು ಇತ್ತೀಚೆಗೆ ಈ ಬಜೆಟ್ನಲ್ಲಿ ನಿರ್ಮಿಸಬೇಕಂತೇಳಿ ಅನುದಾನವನ್ನು ನೀಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಎಲ್ಲರಿಗೂ ಇರಲಿ ತಂತ್ರಜ್ಞಾನ. ನೋಡಿ, ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ರಾಜ್ಯದೆಲ್ಲೆಡೆ ಮಂದಿ ಭಾಗಿಯಾಗುವುದಕ್ಕೆ ಅವಕಾಶ ನೀಡುವ ಹಲವು ಕಾರ್ಯಕ್ರಮಗಳನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಇದ್ದ ಕಾರ್ಯಕ್ರಮಗಳನ್ನು ಮುಂದುವರಿಸಿದ್ದು ದೊಡ್ಡ ಮೊತ್ತದ ಅನುದಾನವನ್ನು ಒದಗಿಸಲಾಗಿದೆ. 200 ಕೋಟಿ ಉದ್ಯಮಶೀಲತೆ ಉತ್ತೇಜಿಸಲು ಲೀಪ್ ಯೋಜನೆ ಅಡಿಯಲ್ಲಿ 2025-26ಕ್ಕೆ ನೀಡಿರುವ ಅನುದಾನ 200 ಕೋಟಿ. ಯಾವ ಯೋಜನೆ ಅಡಿಯಲ್ಲಿ? ಲೀಪ್ ಯೋಜನೆ ಅಡಿಯಲ್ಲಿ LEAP ಯೋಜನೆಗೆ 200 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 5 ಲಕ್ಷ ಉದ್ಯೋಗ ಸೃಷ್ಟಿ ಗುರಿ. ಏನಪ್ಪ ಅಂತಂದಾಗ ಅಂದ್ರೆ 5 ಲಕ್ಷ ಉದ್ಯೋಗವನ್ನು ಸೃಷ್ಟಿಸಲು ಮೈಸೂರು, ಮಂಗಳೂರು, ಉಡುಪಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿಯಲ್ಲಿ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಕೋಲಾರ, ರಾಮನಗರ, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳ ಸ್ಥಾಪನೆಗೆ 2025-26ನೇ ಸಾಲಿನಲ್ಲಿ 9 ಕೋಟಿ ರೂಪಾಯಿ ಮೀಸಲು. ನೋಡ್ರಿ, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳ ಸ್ಥಾಪನೆ ಯಾವ ಜಿಲ್ಲೆಗಳಲ್ಲಿ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ? ಕೋಲಾರ, ರಾಮನಗರ, ಚಿತ್ರದುರ್ಗ, ವಿಜಯನಗರಗಳಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ 2025-26ನೇ ಸಾಲಿನ ಬಜೆಟ್ನಲ್ಲಿ 9 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇಲ್ಲಿ ಕ್ವಶನ್ ಏನು ಕೇಳ್ತಾನೆ ಗೊತ್ತಾ ಸ್ನೇಹಿತರೆ? ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳನ್ನು ಇತ್ತೀಚೆಗೆ ಯಾವ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಲಾಗಿಲ್ಲ ಅಂತ ಕೇಳ್ತಾನೆ. ಮಾಡಲಾಗಿದೆ ಅಂತೇಳಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ್, ಇವು ಗೊತ್ತಿರಲಿ. ಯಾವುದು? ಕೋಲಾರ, ರಾಮನಗರ, ಚಿತ್ರದುರ್ಗ, ವಿಜಯನಗರ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್, 1850 ಕಿಲೋಮೀಟರ್ ಉದ್ದದ ರಸ್ತೆ ಹೆದ್ದಾರಿ, 570 ಕಿಲೋಮೀಟರ್ ಉದ್ದದ ಜಿಲ್ಲೆ ಹೆದ್ದಾರಿ ರಸ್ತೆಗಳ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ 4848 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ಇದಕ್ಕೆ 1850 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿ ಮತ್ತು 570 ಕಿಲೋಮೀಟರ್ ಜಿಲ್ಲೆ ಹೆದ್ದಾರಿಗಳ ಅಭಿವೃದ್ಧಿಗೆ 4848 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ನೆಕ್ಸ್ಟ್, ಕಿಶಿಪ್ 4 ಯೋಜನೆ ಅಡಿಯಲ್ಲಿ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ನೆರವಿನೊಂದಿಗೆ 875 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಅನುದಾನ 5730 ಕೋಟಿ. ಯಾವ ಯೋಜನೆ ಅಡಿಯಲ್ಲಿ? ಕೆಶಿಪ್ 4 ಯೋಜನೆ. ಯಾವುದಕ್ಕೆ ಸಂಬಂಧಪಟ್ಟಂದಾಗ ರಸ್ತೆಗಳಿಗೆ ಸಂಬಂಧಪಟ್ಟ ಯೋಜನೆ ಇದು. ಅದಕ್ಕೆ ಅನುದಾನ ನೀಡಿದ ಒಂದು ಬ್ಯಾಂಕ್ ಯಾವುದಂದಾಗ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ರಾಜ್ಯದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ 39 ಸೇತುವೆಗಳ ಪುನರ್ ನಿರ್ಮಾಣಕ್ಕೆ 1000 ಕೋಟಿ ರೂಪಾಯಿ. ಹೌದಾ, ರಾಜ್ಯದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ 39 ಸೇತುವೆಗಳ ಪುನರ್ ನಿರ್ಮಾಣಕ್ಕೆ 1000 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ನೋಡಿ ಸ್ನೇಹಿತರೆ. ಹೌದಾ. ನೆಕ್ಸ್ಟ್, ಕ್ರೈಸ್ತ ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ಮತ್ತು ಶೈಕ್ಷಣಿಕ ಮೂಲಸೌಕರ್ಯಗಳಿಗೆ ಮೀಸಲಿಟ್ಟ ಅನುದಾನ 1505 ಕೋಟಿ ರೂಪಾಯಿ. ನೆಕ್ಸ್ಟ್, ಸಮಾಜ ಕಲ್ಯಾಣ ಇಲಾಖೆಗೆ 488 ಕೋಟಿ ರೂಪಾಯಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ 422 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಈ ಬಜೆಟ್ನಲ್ಲಿ. ನೆಕ್ಸ್ಟ್ ನೋಡಿ,
1000 ಕೋಟಿ ಅಲ್ಪಸಂಖ್ಯಾತ ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಲ್ಲಿ ಅಗತ್ಯ ಮೂಲಸೌಕರ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ ನೋಡಿ. ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಲ್ಲಿ ಅಗತ್ಯ ಮೂಲಸೌಕರ್ಯಗಳಿಗೆ ಹಂಚಿಕೆ ಮಾಡಲಾದ ಹಣ ಎಷ್ಟು ಕೇಳಿದಾಗ 1000 ಕೋಟಿ ರೂಪಾಯಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದು. ಜಿಲ್ಲೆಗಳಿಗೆ ಸಿಕ್ಕಿದ್ದೇನು 2025-26ನೇ ಬಜೆಟ್ನಲ್ಲಿ ಜಿಲ್ಲೆಗಳಿಗೆ ಸಿಕ್ಕಿದ್ದೇನಂತೇಳಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತಿದೆ. 348 ಕೋಟಿ ರೂಪಾಯಿಯಲ್ಲಿ ವಿಜಯಪುರದಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗ್ತಾ ಇದೆ. ಎಷ್ಟು? 348 ಕೋಟಿ ರೂಪಾಯಿದಲ್ಲಿ. ನೆಕ್ಸ್ಟ್, ಬಾಗಲಕೋಟೆ ಜಿಲ್ಲೆಯ ಮುಧೋಳ ಮತ್ತು ಹುನಗುಂದದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ. ಹೌದಾ? ನೆಕ್ಸ್ಟ್, ಆರೋಗ್ಯ ವಿಶ್ವವಿದ್ಯಾಲಯ ಘಟಕದ ವೈದ್ಯಕೀಯ ಕಾಲೇಜನ್ನು ಬಾಗಲಕೋಟೆಯಲ್ಲಿ ನಿರ್ಮಿಸಲಾಗ್ತಾ ಇದೆ. ನೆಕ್ಸ್ಟ್, ಬಾದಾಮಿಯಲ್ಲಿ ಸುಸಜ್ಜಿತ ಟ್ರಾಮ್ ಕೇರ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತದೆ. ಇತ್ತೀಚೆಗೆ ಸುಸಜ್ಜಿತ ಟ್ರಾಮ್ ಕೇರ್ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ ಘೋಷಣೆ ಮಾಡಲಾಗಿದೆ? ಬಾದಾಮಿಯಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ. ನೆಕ್ಸ್ಟ್, ಬೀದರ್ನಲ್ಲಿ ಏನಪ್ಪ ಇತ್ತೀಚೆಗೆ ಯಾವುದನ್ನು ಸ್ಥಾಪನೆ ಮಾಡಲು ನೋಡ ಕೇಳಿದಾಗ ಸ್ನೇಹಿತರೆ, ಲಂಬಾಣಿ ಜನಾಂಗದ ಕೌಶಲ್ಯ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ. ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಲಂಬಾಣಿ ಜನಾಂಗದ ಕೌಶಲ್ಯ ತರಬೇತಿ ಕೇಂದ್ರವನ್ನು ಸ್ಥಾಪಿಸಬೇಕಂತೇಳಿ 2025-26ನೇ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಇಲ್ಲಿ ಬೀದರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಯಾವ ಜಿಲ್ಲೆಯಲ್ಲಿ ಲಂಬಾಣಿ ಜನಾಂಗದ ಕೌಶಲ್ಯ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗ್ತಿದೆ ಅಂತ ಕೇಳಿದಾಗ ಬೀದರ್ ಜಿಲ್ಲೆಯಲ್ಲಿ. ನೆಕ್ಸ್ಟ್, ಕಲಬುರಗಿ ಹೊಸ ಮೆಗಾ ಡೇರಿ ಅಭಿವೃದ್ಧಿ ಆರಂಭಿಸಲು 50 ಕೋಟಿ ರೂಪಾಯಿ ನೋಡಿ. ಹೊಸ ಮೆಗಾ ಡೇರಿ ಆರಂಭಿಸಲು 50 ಕೋಟಿ ರೂಪಾಯಿ ಕಲಬುರಗಿಯಲ್ಲಿ ಸ್ಥಾಪಿಸಲಾಗುತ್ತಿದ್ದಂಥ ಒಂದು ಯಾವುದಪ್ಪ ಅಂತಂದಾಗ ಹೊಸ ಮೆಗಾ ಡೇರಿ ಆರಂಭಿಸಲು 50 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ನೆಕ್ಸ್ಟ್, ಪ್ರಾದೇಶಿಕ ಸಹಕಾರ ಭವನಕ್ಕೆ 10 ಕೋಟಿ. ನಿಮಾನ್ಸ್ ಮಾದರಿಯ ಸಂಸ್ಥೆ ಸ್ಥಾಪನೆ. ಕಲಬುರಗಿಯಲ್ಲಿ ಇತ್ತೀಚೆಗೆ ನಿಮಾನ್ಸ್ ಮಾದರಿಯ ಸಂಸ್ಥೆ ಸ್ಥಾಪನೆ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಇಂಪಾರ್ಟೆಂಟ. ಜೇವರ್ಗಿಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡುವುದಾಗಿ 2025-26ನೇ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್, ಇದು ಗೊತ್ತಿರಲಿ. ಅಥಣಿಯಲ್ಲಿ ಹೊಸ ಕೃಷಿ ಕಾಲೇಜು ಸ್ಥಾಪನೆಗೆ ಕಾರ್ಯಸಾಧ್ಯತೆ ವರದಿ 2025-26ನೇ ಬಜೆಟ್ನಲ್ಲಿ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಹೊಸ ಕೃಷಿ ಕಾಲೇಜು ಸ್ಥಾಪನೆಗೆ ಕಾರ್ಯಸಾಧ್ಯತೆ ವರದಿ. ನೆಕ್ಸ್ಟ್, ಬೆಳಗಾವಿ, ಖಾನಾಪುರ, ನಂದಗಡದಲ್ಲಿ 28 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಅಂದರೆ ಬೈಲಹೊಂಗಲದಲ್ಲಿ ಏನಪ್ಪ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಖಾನಾಪುರ, ನಂದಗಡದಲ್ಲಿ ಏನಪ್ಪ ಅಂತಂದಾಗ ಈ 3 ಸ್ಥಳಗಳು ಕೂಡಿ 28 ಕೋಟಿ ರೂಪಾಯಿಯನ್ನು ಅನುದಾನ ನೀಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ರೇಣುಕಾ ಸೌದತ್ತಿ ಯಲ್ಲಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡುವುದು ಬೆಳಗಾವಿ ಜಿಲ್ಲೆಯಲ್ಲಿ. ನೆಕ್ಸ್ಟ್, ಧಾರವಾಡ ಹುಬ್ಬಳ್ಳಿಯ ದೃಷ್ಟಿದೋಷದ ಮಕ್ಕಳ ಶಾಲೆ ಪ್ರೌಢಶಾಲೆ ಮೇಲ್ದರ್ಜೆ ನೋಡಿರಿ. ಹುಬ್ಬಳ್ಳಿಯ ದೃಷ್ಟಿದೋಷದ ಮಕ್ಕಳ ಶಾಲೆ ಪ್ರೌಢಶಾಲೆಯಾಗಿ ಮೇಲ್ದರ್ಜೆಗೆ ಏರಿಸುವುದಾಗಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್, ಗ್ಲೋಬಲ್ ಇನೋವೇಷನ್ ಡಿಸ್ಟ್ರಿಕ್ಟ್ಸ್ ಅಭಿವೃದ್ಧಿ ಇಲ್ಲಿ ಧಾರವಾಡನಲ್ಲಿ ಸ್ಥಾಪಿಸಲಾಗ್ತಾ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಉತ್ತರ ಕನ್ನಡದ ಕಾರವಾರ ನೌಕಾನೆಲೆ ವಿಮಾನ ನಿಲ್ದಾಣದ ಕಾಮಗಾರಿ ಅನುದಾನ ನೋಡಿ. ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರನಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಬೇಕಂತೇಳಿ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್, ಕಡಲ ಕೊರೆತ ತಡೆಯಲು ಯಾವುದು ವಿಸ್ತೃತ ಯೋಜನೆ ವರದಿ. ವಿಸ್ತೃತ ಯೋಜನೆ ವರದಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಕೇಳಿದಾಗ ಕಡಲ ಕೊರೆತ